ಕಸದ ರಾಶಿಯಲ್ಲಿ ತಲೆಬುರುಡೆ, ಅಸ್ಥಿ ಪತ್ತೆ ಆತಂಕ. ಧರ್ಮಸ್ಥಳ ಫೈಲ್ಸ್ ಪ್ರಕರಣದ ಸದ್ದು ಮಾಡ್ತಾ ಇರುವಂತಹ ಬುರುಡೆ ಅಸ್ಥಿ ಪತ್ತೆ. ಕಸದ ರಾಶಿಯಲ್ಲಿ ತಲೆಬುರುಡೆ, ಅಸ್ಥಿ ಪತ್ತೆ ಆತಂಕ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಸದ್ದು ಮಾಡ್ತಾ ಇರುವಾಗಲೇ ಬುರುಡೆ ಅಸ್ಥಿ ಪತ್ತೆ. ಬೆಂಗಳೂರಿನ ರಾಜಕಾಲುವೆ ಪಕ್ಕದಲ್ಲಿ ತಲೆಬುರುಡೆ ಮತ್ತು ಮೂಳೆ ಪತ್ತೆ. ಪರಪ್ಪನಗ್ರಹಾರ ಜಿಎಸ್ ಪಾಳ್ಯದ ಸ್ಥಳೀಯರಲ್ಲಿ ಆತಂಕ. ಪೊಲೀಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂತಹ ಪೊಲೀಸರು ಪರಿಶೀಲನೆ ಮಾಡುವ ವೇಳೆ ಮೆಡಿಕಲ್ ಲ್ಯಾಬ್ ಮೂಳೆಗಳು ಅಂತ ಹೇಳಿ ಸಾಬೀತಾಗಿದೆ. ಮೆಡಿಕಲ್ ವಿದ್ಯಾರ್ಥಿನಿಯೊಬ್ಬರು ಇವುಗಳನ್ನು ಅಧ್ಯಯನಕ್ಕೆ ಬಳಸಿದ್ರು. ಹಬ್ಬಕ್ಕೆ ಕ್ಲೀನ್ ಮಾಡುವಾಗ ಮನೆಯಲ್ಲಿದ್ದಂತಹ ಅವುಗಳನ್ನು ಬಿಸಾಕಿದ್ರು. ಈ ಒಂದು ವಿಷಯವನ್ನ ತಿಳಿದು ಇಷ್ಟೇನಾ ಅಂತ ಹೇಳಿ ನಿಟ್ಟೆಸಿರು ಬಿಟ್ಟಿರುವಂತಹ ಸ್ಥಳೀಯರು. ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ. ಆತಂಕದ್ದು ಅಲ್ಲ, ಏನೂ ಅಲ್ಲ. ಆದರೆ ಈಗ ಬುರುಡೆ ಸಿಕ್ಕಿದ್ದೆ ಅಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಗಾಬರಿ ಬಿದ್ದಿದ್ದಾರೆ. ಯಾಕಂದರೆ ಧರ್ಮಸ್ಥಳದಲ್ಲೂ ಕೂಡ ಕೇಸ್ ಗೊತ್ತಿದೆ ಅಲ್ಲ ಏನು ಅಂತ. ಮತ್ತೆ ವಾಪಸ್ಸಾಗಿ ನಾನು ಹೇಳಬೇಕು ಅಂತಿಲ್ಲ. ಧರ್ಮಸ್ಥಳ ಕೇಸನ್ನು ನೆನ್ಸು ಮಾಡ್ಕೊಂಡು ಅಲ್ಲಿದ್ದಿದ್ದು ಬುರುಡೆ ಏನಾರು ಇಲ್ಲಿಗೆ ಬಂದ್ಬಿಡ್ತೇನಪ್ಪ ಅಂತ ಹೇಳಿ ಬೆಂಗಳೂರಿನ ಜನರು ಸ್ವಲ್ಪ ಭಯ ಪಟ್ಟಿದ್ರು. ಆದರೂ ಒಂದು ಸ್ವಲ್ಪ ಅನುಮಾನ ಅವರಿಗೆ. ಅಲ್ಲಿರುವಂತಹ ಮೂಳೆಗಳು, ಧರ್ಮಸ್ಥಳದಲ್ಲಿರುವಂಥ ಮೂಳೆಗಳೆಲ್ಲ ಮಾಯ ಆಗಿತ್ತಲ್ಲ, ಹಂಗೆ ಓಡಿ ಬಂದ್ಬಿಟ್ಟಿದ್ಯೇನೋ ಇಲ್ಲಿಗೆ ಅಂತ ಹೇಳಿ ಅವ್ರು ಭಯ ಬಿಟ್ಟರು. ಜಸ್ಟ್ ವ್ಯಂಗ್ಯ ಅಷ್ಟೇ. ಕಸದ ರಾಶಿಯಲ್ಲಿ ತಲೆ ಬುರುಡೆ ಸಿಕ್ಕಿದೆ, ಅಸ್ಥಿ ಕೂಡ ಪತ್ತೆಯಾಗಿದೆ. ಆತಂಕಗೊಂಡು ಅವರು ಫೋನ್ ಮಾಡಿದ್ದಾರೆ 112ಕ್ಕೆ. ಸೊ 112ಕ್ಕೆ ಫೋನ್ ಮಾಡಿದಾಗ ಬರ್ತಾರೆ ಪೊಲೀಸರು, ನೋಡ್ತಾರೆ. ಅವಾಗ ಕರೆಕ್ಟ್ ಆಗಿರುವಂಥ ಕತೆ ಗೊತ್ತಾಗುತ್ತೆ ಅವರಿಗೆ. ವಿಚಾರ ಏನು ಅಂತಂದರೆ, ಇದು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ತಮ್ಮ ಪ್ರಯೋಗಕ್ಕೆ ಉಪಯೋಗಿಸಿಕೊಂಡಿರುವಂತಹ ತಲೆಬುರುಡೆ ಹಾಗೂ ಮೂಳೆ ಅನ್ನೋದು ಗೊತ್ತಾಗುತ್ತೆ. ಸೊ ಆತಂಕ ಏನೂ ಇಲ್ಲ. ಕಸದ ರಾಶಿಯಲ್ಲಿ ತಲೆಬುರುಡೆ, ಅಸ್ಥಿ ಪತ್ತೆ ಆತಂಕ. ಧರ್ಮಸ್ಥಳ ಫೈಲ್ಸ್ ಪ್ರಕರಣದ ಸದ್ದು ಮಾಡ್ತಾ ಇರುವಂತಹ ಬುರುಡೆ ಅಸ್ಥಿ ಪತ್ತೆ. ಕಸದ ರಾಶಿಯಲ್ಲಿ ತಲೆಬುರುಡೆ, ಅಸ್ಥಿ ಪತ್ತೆ ಆತಂಕ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಸದ್ದು ಮಾಡ್ತಾ ಇರುವಾಗಲೇ ಬುರುಡೆ ಅಸ್ಥಿ ಪತ್ತೆ. ಬೆಂಗಳೂರಿನ ರಾಜಕಾಲುವೆ ಪಕ್ಕದಲ್ಲಿ ತಲೆಬುರುಡೆ ಮತ್ತು ಮೂಳೆ ಪತ್ತೆ. ಪರಪ್ಪನಗ್ರಹಾರ ಜಿಎಸ್ ಪಾಳ್ಯದ ಸ್ಥಳೀಯರಲ್ಲಿ ಆತಂಕ. ಪೊಲೀಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂತಹ ಪೊಲೀಸರು ಪರಿಶೀಲನೆ ಮಾಡುವ ವೇಳೆ ಮೆಡಿಕಲ್ ಲ್ಯಾಬ್ ಮೂಳೆಗಳು ಅಂತ ಹೇಳಿ ಸಾಬೀತಾಗಿದೆ. ಮೆಡಿಕಲ್ ವಿದ್ಯಾರ್ಥಿನಿಯೊಬ್ಬರು ಇವುಗಳನ್ನು ಅಧ್ಯಯನಕ್ಕೆ ಬಳಸಿದ್ರು. ಹಬ್ಬಕ್ಕೆ ಕ್ಲೀನ್ ಮಾಡುವಾಗ ಮನೆಯಲ್ಲಿದ್ದಂತಹ ಅವುಗಳನ್ನು ಬಿಸಾಕಿದ್ರು. ಈ ಒಂದು ವಿಷಯವನ್ನ ತಿಳಿದು ಇಷ್ಟೇನಾ ಅಂತ ಹೇಳಿ ನಿಟ್ಟೆಸಿರು ಬಿಟ್ಟಿರುವಂತಹ ಸ್ಥಳೀಯರು. ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ. ಆತಂಕದ್ದು ಅಲ್ಲ, ಏನೂ ಅಲ್ಲ. ಆದರೆ ಈಗ ಬುರುಡೆ ಸಿಕ್ಕಿದ್ದೆ ಅಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಗಾಬರಿ ಬಿದ್ದಿದ್ದಾರೆ.
ಹಾಗಂದ್ರೆ ಧರ್ಮಸ್ಥಳದಲ್ಲೂ ಕೂಡ ಕೇಸ್ ಗೊತ್ತಿದೆಯಲ್ಲ ಏನು ಅಂತ, ಮತ್ತೆ ವಾಪಸ್ಸಾಗಿ ನಾನು ಹೇಳಬೇಕು ಅಂತಿಲ್ಲ. ಧರ್ಮಸ್ಥಳ ಕೇಸನ್ನ ನೆನ್ಸ್ ಮಾಡ್ಕೊಂಡು ಅಲ್ಲಿದ್ದಿದ್ದು ಬುರುಡೆ ಏನಾರು ಇಲ್ಲಿಗೆ ಬಂದ್ಬಿಡ್ತೇನಪ್ಪ ಅಂತ ಹೇಳಿ ಬೆಂಗಳೂರಿನ ಜನರು ಸ್ವಲ್ಪ ಭಯ ಪಟ್ಟಿದ್ರು. ಆದರೂ ಒಂದು ಸ್ವಲ್ಪ ಅನುಮಾನ ಅವರಿಗೆ. ಅಲ್ಲಿರುವಂತಹ ಮೂಳೆಗಳು, ಧರ್ಮಸ್ಥಳದಲ್ಲಿರುವಂತಹ ಮೂಳೆಗಳೆಲ್ಲ ಮಾಯ ಆಗಿತ್ತಲ್ಲ, ಹಂಗೆ ಓಡ್ ಬಂದ್ಬಿಟ್ಟಿದ್ಯೇನೋ ಇಲ್ಲಿಗೆ ಅಂತ ಹೇಳಿ ಅವ್ರು ಭಯ ಬಿಟ್ಟರು. ಜಸ್ಟ್ ವ್ಯಂಗ್ಯ ಅಷ್ಟೇ. ಕಸದ ರಾಶಿಯಲ್ಲಿ ತಲೆ ಬುರುಡೆ ಸಿಕ್ಕಿದೆ, ಅಸ್ಥಿ ಕೂಡ ಪತ್ತೆಯಾಗಿದೆ. ಆತಂಕಗೊಂಡು ಅವರು ಫೋನ್ ಮಾಡಿದ್ದಾರೆ 112ಕ್ಕೆ. ಸೊ 112ಕ್ಕೆ ಫೋನ್ ಮಾಡಿದಾಗ ಬರ್ತಾರೆ ಪೊಲೀಸರು, ನೋಡ್ತಾರೆ. ಅವಾಗ ಕರೆಕ್ಟ್ ಆಗಿರುವಂಥ ಕತೆ ಗೊತ್ತಾಗುತ್ತೆ ಅವರಿಗೆ. ವಿಚಾರ ಏನು ಅಂತಂದರೆ, ಇದು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ತಮ್ಮ ಪ್ರಯೋಗಕ್ಕೆ ಉಪಯೋಗಿಸಿಕೊಂಡಿರುವಂತಹ ತಲೆಬುರುಡೆ ಹಾಗೂ ಮೂಳೆ ಅನ್ನೋದು ಗೊತ್ತಾಗುತ್ತೆ. ಸೊ ಆತಂಕ ಏನೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.